ನಾರೆ ಕೇಳಿದ್ರಲ್ಲ, ಸ್ಲೋಗನ್ ಕೇಳಿದ್ರಲ್ಲ, ಪ್ರಧಾನಿಯನ್ನು ಅತ್ಯಂತ ಕೆಟ್ಟದಾಗಿ ನಿಂದಿಸ್ತಾ ಇರುವ ಈ ಪ್ರತಿಭಟನಾಕಾರರು ದೆಹಲಿಯ ಜಂತರ್ ಮಂತರ್ನವರಲ್ಲ, ಕಾಕ್ರೋಚ್ ಪ್ರತಿಭಟನೆಯ ವಿದ್ಯಾರ್ಥಿಗಳಲ್ಲ, ಕಾಂಗ್ರೆಸ್ನವರಲ್ಲ, ಸಮಾಜವಾದಿ ಪಕ್ಷದವರಲ್ಲ, ಟಿಎಂಸಿ ಅವರಲ್ಲ, ಅಥವಾ ಮುಸಲ್ಮಾನರು ಅಲ್ಲ. ಇವರು ಸವರ್ಣ ಆರ್ಮಿಯ ಸದಸ್ಯರು, ಬಿಜೆಪಿಯ ಬೆಂಬಲಿಗರು. ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ 2026 ಜನವರಿಯಲ್ಲಿ ನಡೆದ ಪ್ರತಿಭಟನೆಯ ದೃಶ್ಯ ಇದು. ಇವರು ಪ್ರಧಾನಿ ಮೋದಿಯ ವಿರುದ್ಧ ಯಾಕೆ ಇಷ್ಟು ಸಿಟ್ಟಾಗಿದ್ದಾರೆ ಗೊತ್ತೇ? ಕೇಂದ್ರ ಸರ್ಕಾರ ಯುಜಿಸಿ ಈಕ್ವಿಟಿ ಕಾಯ್ದೆಯನ್ನು ಜಾರಿಗೊಳಿಸಲು ಹೊರಟ ಕಾರಣಕ್ಕಾಗಿ ಇವರೆಲ್ಲ ಸಿಟ್ಟಾಗಿದ್ದಾರೆ. ಈ ಕಾಯ್ದೆಯು ಮೇಲ್ವರ್ಗದ ವಿದ್ಯಾರ್ಥಿಗಳನ್ನು ಅಪರಾಧಿಗಳನ್ನಾಗಿ ಚಿತ್ರಿಸುತ್ತೆ. ಕ್ಯಾಂಪಸ್ನಲ್ಲಿ SC/ST ವಿದ್ಯಾರ್ಥಿಗಳಿಗೆ ಅಪರಿಮಿತ ಅಧಿಕಾರವನ್ನು ನೀಡುತ್ತೆ. ಸುಳ್ಳು ದೂರು ಕೊಟ್ಟು ಮೇಲ್ವರ್ಗದ ವಿದ್ಯಾರ್ಥಿಗಳನ್ನು ಅಪರಾಧಿಗಳನ್ನಾಗಿ ಮಾಡೋದಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶ ಇದೆ ಎಂದೆಲ್ಲ ಹೇಳಿ ಇವರು ಪ್ರತಿಭಟನೆ ನಡೆಸಿದ್ದಾರೆ. जब मोदी डरता है पुलिस तो आगे करता है, जब मोदी डरता है पुलिस तो आगे करता है। मोदी तेरी गुंडागर्दी नहीं चलेगी, नहीं चलेगी। मोदी तेरी दादागिरी नहीं चलेगी, नहीं चलेगी। काला कानून वापस लो, वापस लो, वापस लो। ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಮಧ್ಯಪ್ರದೇಶ, ರಾಜಸ್ಥಾನ, ಬಿಹಾರ, ದೆಹಲಿಯ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಇವರು ಪ್ರತಿಭಟನೆ ನಡೆಸಿದ್ದಾರೆ. ಈ ಪ್ರತಿಭಟನೆಗಳ ಸ್ಲೋಗನ್ ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ, ಇವರು ಪ್ರಧಾನಿಯನ್ನು ಅವಮಾನಿಸಿದ್ರು, ಅಮಿತ್ ಶಾ ಅವರನ್ನು ಚೋರ್ ಅಂದ್ರು, ಕೇಂದ್ರ ಸರ್ಕಾರವನ್ನು ಕೆಳಗಿಳಿಸುವ ಮಾತಾಡಿದ್ರು, ಪ್ರಧಾನಿ ನರೇಂದ್ರ ಮೋದಿಯ ಪ್ರತಿಕೃತಿಯನ್ನು ದಹಿಸಿದ್ರು. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಆದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯನ್ನ ಖಂಡಿಸಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ರಾಹುಲ್ ಗಾಂಧಿಗೆ ಜೀವ ಬೆದರಿಕೆ ಹಾಕಿದ್ರಲ್ಲ, ನಟ ಪ್ರಕಾಶ್ ರಾಜ್ರನ್ನು ಸಮುದ್ರಕ್ಕೆ ಎಸೆಯುವೆ ಎಂದು ಹೇಳಿದ್ರಲ್ಲ, ಉಡುಪಿಯಲ್ಲಿ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆಯಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು ಡ್ರಗ್ಗಿಸ್ಟ್ಗಳು ಎಂದು ಹೇಳಿದ್ರಲ್ಲ. 97ರಲ್ಲಿ ಬಾಬ್ರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಹೋಗಿ ಆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ನಾವೆಲ್ಲೋ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸಿದೆ. ಆದರೆ ಈ ಪ್ರತಿಭಟನೆಯ ಬಗ್ಗೆ, ಅದರಲ್ಲೂ ಪ್ರಧಾನಿಯನ್ನು ಅತ್ಯಂತ ಅವಮಾನಕಾರಿಯಾಗಿ ನಿಂದಿಸಿದ ಸವರ್ಣ ಆರ್ಮಿ ಸಹಿತ ವಿವಿಧ ಸಂಘಟನೆಗಳ ಸದಸ್ಯರ ಬಗ್ಗೆ ಇವರು ಇಂಥದ್ದೊಂದು ಭಾಷಣ ಮಾಡಿದ್ದಾರಾ ಕೇಳಿ? ಇಲ್ವೇ ಇಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ, ಅವರೆಲ್ಲ ಅವರ ಪಕ್ಷದ ಬೆಂಬಲಿಗರು. ಉತ್ತರ ಭಾರತದ ವಿವಿಧ ಜಿಲ್ಲೆಗಳಲ್ಲಿ ಯುಜಿಸಿ ಹೊಸ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟಿಸಿದವರೆಲ್ಲ ಅವರ ಪಕ್ಷದ ಬೆಂಬಲಿಗರು, ಅವರಿಗೆ ವೋಟ್ ಹಾಕಿದವರು. ಆದ್ರಿಂದಲೇ ಪ್ರಧಾನಿಯವರು ಮೌನವಾದರು, ಅಮಿತ್ ಶಾ ಕೂಡ ಮೌನವಾದರು, ಯಶ್ಪಾಲ್ ಸುವರ್ಣ ಕೂಡ ಮೌನವಾದರು. ಆದರೆ ಇದೀಗ ಅವರಿಗೆ ಕಾಕ್ರೋಚ್ ಜನತಾ ಪಾರ್ಟಿಯ ವಿದ್ಯಾರ್ಥಿಗಳ ಮೇಲೆ ಸಿಟ್ಟು ಬಂದಿದೆ. ಉಡುಪಿಯಲ್ಲಿ ಕೆಲವೊಂದು ಕಾಕ್ರೋಚ್ಗಳು ಪ್ರತಿಭಟನೆ ಮಾಡಿದ್ದಾರೆ. ಆ ಕಾಕ್ರೋಚ್ಗಳ ಬಗ್ಗೆ ನಾನು ಮಾತಾಡಿ, ಯಾಕಂದ್ರೆ ₹100 ಬೇಗ ಫ್ಲೋ ಇದೆ ಸಾಕು, ಅವನು ಒಂದು ಶಿಕ್ಷಣ ಸಂಸ್ಥೆ ಇಡೀ ವಿಶ್ವದಲ್ಲಿ ಬಹಳ ಒಂದು ಹೆಸರುವಾಸಿಯಾಗಿದೆ. ನಮಗೆ ಬಹಳ ಗೌರವ ಉಂಟು. ಮಣಿಪಾಲ್ ನಮ್ಮ ಜಿಲ್ಲೆಯಲ್ಲಿ ಬರ್ತದೆ ಶಿಕ್ಷಣದ ಕಾಶಿ ಅಂತ. ಅದು ಬಹಳಷ್ಟು ವಿದ್ಯಾರ್ಥಿಗಳು, ಸುಮಾರು 25,000 ಮಿಕ್ಕಿದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಲ್ಲಿ ಬಂದು ಶಿಕ್ಷಣವನ್ನು ಪಡಿತಾರೆ. ಬಹಳ ಗೌರವದಿಂದ ವಿದ್ಯಾರ್ಥಿಗಳಿಗೆ ಸ್ವಾಗತಿಸ್ತೇವೆ, ಅವರಿಗೆ ಸಹಕಾರ ಮಾಡ್ತಾರೆ. ಆದ್ರೆ ಮೊನ್ನೆ ದಿನ ಆ ವಿದ್ಯಾರ್ಥಿಗಳನ್ನು ಬಳಸಿ ಕೆಲವೊಂದು ಫ್ಯಾಕಲ್ಟಿಗಳು, ಯಾರು ಕೇರಳ ಮೂಲದವರು, ತಮಿಳುನಾಡು ಮೂಲದ ಫ್ಯಾಕಲ್ಟಿಗಳು ಅವರು ವಿದ್ಯಾರ್ಥಿಗಳನ್ನು ಅವರ ತಲೆಗೆ ವಿಷಬೀಜವನ್ನು ಬಿತ್ತುವ ಮೂಲಕ, ಕೇವಲ ವಿಷಬೀಜ ಬಿತ್ತುವಲ್ಲ, ಇವತ್ತು ಡ್ರಗ್ಸ್ ಅನ್ನು ಸಪ್ಲೈ ಮಾಡುವಂತದ್ದು ಯಾರು ಮನೆ ಬಂದಿದ್ರೆ. ಸಮಸ್ಯೆ ಯಶ್ಪಾಲ್ ಅವರಲ್ಲಿಲ್ಲ, ಅವರ ಮಾತಿಗೆ ಚಪ್ಪಾಳೆ ತಟ್ಟುತ್ತಾರಲ್ಲ, ಸಮಸ್ಯೆ ಅವರಲ್ಲಿದೆ. ಇಂಥ ಚಪ್ಪಾಳೆಗಳು ಇಂತಹ ನಾಯಕರಲ್ಲಿ ಇಂಥ ಅಸಂಬದ್ಧ ಮಾತುಗಳನ್ನು ಇನ್ನಷ್ಟು ಹೇಳಿಸ್ತಾನೆ ಇರುತ್ತೆ. ಪ್ರತಿ ಚಪ್ಪಾಳೆಯೂ ಇಂತಹ ನಾಯಕರಲ್ಲಿ ಮತ್ತಷ್ಟು ಪ್ರೇರಣೆಯನ್ನು ಒದಗಿಸುತ್ತೆ. ನಾಲಗೆಯಲ್ಲಿ ಹಿಡಿತ ಇಲ್ಲದ ಮತ್ತು ವಿವೇಚನೆ ಇಲ್ಲದೆ ಮಾತಾಡುವ ಜನಪ್ರತಿನಿಧಿಗಳು ತಮ್ಮಷ್ಟಕ್ಕೆ ಸೃಷ್ಟಿಯಾಗಲ್ಲ, ಅವರನ್ನು ಜನರೇ ಸೃಷ್ಟಿಸುತ್ತಾರೆ. ಇಂತಹ ಮಾತುಗಳು ಚಪ್ಪಾಳೆ ಗಿಟ್ಟಿಸುತ್ತವೆ ಎಂದು ಜನಪ್ರತಿನಿಧಿಗೆ ಗೊತ್ತಾದಾಗ ಆತ ಮತ್ತೆ ಮತ್ತೆ ಅಂತಹ ಮಾತುಗಳನ್ನು ಆಡ್ತಾರೆ. ಯಶ್ಪಾಲ್ ಸುವರ್ಣ ಅವರ ಭಾಷಣಕ್ಕೆ ಚಪ್ಪಾಳೆ ತಟ್ಟುವವರನ್ನು ನೋಡಿ ಅದೇ ಉಡುಪಿಯ ರೋಹನ್ ಬಾರಿತ್ತಾಯ ಎಂಬ ಯುವಕ ಮೊನ್ನೆ ನಕ್ಕಿರಬಹುದು. ಈ ರೋಹನ್ ಬಾರಿತ್ತಾಯ ಯಾರು ಗೊತ್ತಾ? ಮಾಜಿ ಶಾಸಕ ರಘುಪತಿ ಭಟ್ ಅವರ ಮಗ.
ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಸ್ಪರ್ಧಿಸಲಿರುವ ಭಾರತೀಯ ತಂಡದ ಪಿಸಿಯೋ ಮತ್ತು ರಿಕವರಿ ಥೆರಪಿಸ್ಟ್ ಆಗಿ ಈ ರೋಹನ್ ಬಾರಿತಾಯ ಆಯ್ಕೆಯಾಗಿದ್ದಾರೆ. ರಘುಪತಿ ಭಟ್ ಅವರು ನಿಜಕ್ಕೂ ಬುದ್ಧಿವಂತರು. ತನ್ನ ಮಗನನ್ನು ಲಂಡನ್ಗೆ ಕಳುಹಿಸಿ ಓದಿಸಿದ್ದಾರೆ. ಒಳ್ಳೆಯ ವೈದ್ಯರನ್ನಾಗಿ ಮಾಡಿದ್ದಾರೆ. ನಿಜವಾಗಿ ನಮಗೆ ಬೇಕಿರೋದು ಯುವ ಪೀಳಿಗೆಯನ್ನು ಓದಿಸಿ ತಮ್ಮ ಕಾಲಲ್ಲಿ ನಿಲ್ಲುವಂತೆ ಮಾಡುವ ಜನಪ್ರತಿನಿಧಿಗಳು. ಆತ್ಮಹತ್ಯೆ ಮಾಡಿಕೊಂಡ 21 ವಿದ್ಯಾರ್ಥಿಗಳ ಬಗ್ಗೆ ಒಂದೇ ಒಂದು ಮಾತಾಡದೆ ಅದನ್ನು ಪ್ರಶ್ನಿಸಿ ಸಚಿವರ ರಾಜೀನಾಮೆ ಕೇಳಿದ ವಿದ್ಯಾರ್ಥಿಗಳನ್ನು ಟೀಕಿಸುವುದು ನಿಜಕ್ಕೂ ನಾವು ಎಂಥ ಜನಪ್ರತಿನಿಧಿಯನ್ನು ಆರಿಸಬಾರದು ಅನ್ನೋದಕ್ಕೆ ಸಾಕ್ಷ್ಯವನ್ನು ಒದಗಿಸಿದಂತಿದೆ. ತನ್ನ ಮಾತು, ಕೃತಿ ಮತ್ತು ಆಲೋಚನೆಯ ಮೂಲಕ ಮಾದರಿಯಾಗಬಲ್ಲ ಜನಪ್ರತಿನಿಧಿಗಳನ್ನು ಆರಿಸೋಣ. ಚಪ್ಪಾಳೆ ಮತ್ತು ಶಿಳ್ಳೆಗಾಗಿ ಮಾತಾಡುವವರು ತಮ್ಮ ಅಭಿವೃದ್ಧಿಯನ್ನು ಮಾಡಿಕೊಳ್ಳಬಲ್ಲರೇ ಹೊರತು ದೇಶದ ಅಭಿವೃದ್ಧಿಯನ್ನು ಖಂಡಿತ ಮಾಡಲಾರರು.